ಆ ಕಾರ್ಯದರ್ಶಿ ಮತ್ತು ಆ ಸಿಬ್ಬಂದಿಗಳಿಗೆ ಒಂದು ಇನ್ಶೂರೆನ್ಸ್ ಯೋಜನೆ ಮತ್ತು ಅದೇ ರೀತಿ ನಮ್ಮ ಟ್ಯಾಕ್ಸ್ ಸೊಸೈಟಿ ಡೈರೆಕ್ಟರ್ಸ್ಗೆ ಮತ್ತು ಸಿಬ್ಬಂದಿಗಳಿಗೆ ಸಾಲದಲ್ಲಿ 1% ರಿಬೇಟ್ ಕೊಡುವಂಥ ಅಂದರೆ ಒಂದು ಅಟ್ಯಾಚ್ಮೆಂಟ್ ಇದೆ. ನಮ್ಮ ಸೊಸೈಟಿಯಿಂದ ನಾವು ಡಿ ಸಿ ಬ್ಯಾಂಕ್ ಅದ, ಡಿ ಸಿ ಬ್ಯಾಂಕ್ ಕೋಆರ್ಡಿನೇಷನ್ ಇರಬೇಕು ಈ ಪ್ರಕಾರ. ಯಾಕಂದರೆ ಈಗಾಗಲೇ ನೋಡಿರಿ ಅವ್ರ ಮುಖಾಂತರ ನಾವು ಅಗ್ರಿಕಲ್ಚರ್ ಲೋನ್ 3,700 ಕೋಟಿ ರೂಪಾಯಿ ಕೊಟ್ಟಿದ್ದೆವು. ಈಗ ನೇರವಾಗಿ ನಾವು 1700-1800 ಕೋಟಿ ನಮ್ಮ ಶುಗರ್ ಫ್ಯಾಕ್ಟ್ರಿಗಳಿಗಿರ್ಬೋದು ಅಥವಾ ನಾನ್ ಅಗ್ರಿಕಲ್ಚರ್ ಲೋನ್ ಕೆಲವೊಂದು 2,000 ಕೋಟಿ ಇರ್ಬೋದು. ಇಟ್ಟು ಕೊಡೋದಲ್ದನ 3,700 ಕೋಟಿ ಕೊಟ್ಟಿದ್ದೆವು. ಇನ್ನು ಮುಂದಿನ ಕೂಡ ನಾವು ಅದು ಪ್ರಾಮಾಣಿಕವಾಗಿ 100% ನಮಗೆ ರಿಕವರಿ ಅದ. ಮತ್ತು ಇದನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರಥಮ ನಮ್ಮಿಂದ ರಾಜ್ಯದಲ್ಲೇ ದೇಶದಲ್ಲಿ ವಿನೂತನ ಅಲ್ಲ. ಅದೇ ಹೇಳಾಗಿದೆ, ರೆವೆನ್ಯೂಕ್ಕಿಂತನೂ ಒಂದು ಟರ್ನ್ ಓವರ್ ನೋಡಿ. ಯಾರಿಗಾದ್ರೂ ನಾವು ಸಾಲ ಕೊಡೋರು ಇರ್ತೀವಿ, ನಮ್ಮಲ್ಲಿ ಬ್ಯಾಂಕಿಗೆ ಬಂದ್ರೂ ಕೊಡ್ತೀವಿ, ಅಲ್ಲಿ ಅದ್ರೂ ಕೊಡ್ತೀವಿ. ಅದೇ ನಮ್ಮ ಸೊಸೈಟಿ ಮುಖಾಂತರ ಹೋಗಿ ಅವ್ರಿಗೂ ಕೂಡ ಸ್ವಲ್ಪ ಇನ್ಕಮ್ ಆದ, ಅವ್ರಿಗೂ ಕೂಡ ಇದೆ. ನಮ್ಮದು ಕೊಟ್ಟದ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಉಳಿತದೆ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಯಾರು ಇನ್ವಾಲ್ವ್, ನಮ್ಮ ಸ್ಯಾಂಕ್ಷನ್ ಬರ್ತದೆ ಕೊಡ್ತೀವಿ, ಅವರಿಂದ ಸಾಲ ಬಿಡುಗಡೆ ಮಾಡ್ತಾರೆ, ಅವರಿಂದ ವಸೂಲಿ ಮಾಡ್ತಾರೆ. ಅದು ಈ ಪ್ರಕಾರವಾಗಿ ವಿನ್-ವಿನ್ ಸಿಚುವೇಶನ್ ಅದ. ಸರ್, ಈಗ ನೀವು ರಾಷ್ಟ್ರೀಕೃತ ಬ್ಯಾಂಕ್ ಥರ ಮಾಡ್ತಾ ಇದ್ದೀವಿ, ಡಿಜಿಟಲ್ ಪೇಮೆಂಟ್ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ. ಬಹುತೇಕ ಮಾರ್ಚ್ವರೆಗೆ ಅಂದರೆ ಏಪ್ರಿಲ್ವರೆಗೆ ಎಲ್ಲ ಡಿಜಿಟಲೈಸೇಷನ್ ಆಗ್ತದೆ. ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರಿಗೆ ಕಾನೂನಾತ್ಮಕವಾದಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ರೂ ಸಹ ಅಲ್ಲೆಲ್ಲಿ ಏನಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನ ಮುಂದಿಟ್ಕೊಂಡು DCC ಬ್ಯಾಂಕ್ ಬಗ್ಗೆ ಅಪಪ್ರಚಾರ ಮುಂದುವರೆದಿದೆ. ಏನಾದ್ರೂ ಏನಾದ್ರೂ ಕಠಿಣವಾದಂತ ಆಕ್ಷನ್ ಮಾಡ್ತೀವಿ ಮಾಡೋಣ. ಇನ್ನು ಭಾಳ ಇದು ಒಂದು ಬ್ಯಾಂಕ್ ಅಂದ್ರೆ ಸೆನ್ಸಿಟಿವ್ ಮ್ಯಾಟ್ರ್. ನಾವೊಂದು ಹೇಳೋದು ಅವ್ರು ನೋಡ್ರಿ, ಅವ್ರು ಹೇಳಿದ್ದು ಯಾರು ಕೇಳಾಕದಾರ ಹೇಳಿ. ಯಾಕಂದ್ರೆ ದಿವ್ಸಿಗೆ 20 ಕೋಟಿಲಿ ಡಿಪಾಸಿಟ್ ನಮ್ಗೆ ಬರ್ತಾ ಇದೆ. ಈಗ ನಾ ಮೊನ್ನೆ ಹೇಳಿದ್ನ 500 ಕೋಟಿ ಆಯ್ತು, ಇವತ್ತು 540 ಕೋಟಿ ಆಗ್ಯದ. 8 ದಿವಸ ಬರೀ 4 ದಿವಸನೇ. ಅದ್ರಾಗ ಮತ್ತೆ 2 ಸುಟಿ ಬಂದು, ಸುಟಿ ಬಿಟ್ಟು ಅಂದ್ರೆ ಎಲ್ಲೂ ಡೆವಲಪ್ಮೆಂಟ್ ಎಲ್ಲೂ ನಿಂತಿಲ್ಲ. ಯಾರೂ ವಿಶ್ವಾಸನ ಕಳ್ಕೊಂಡಿಲ್ಲ ನಮ್ಮ ಬ್ಯಾಂಕಿನ ಮೇಲೆ ಅಥವಾ ಇದ್ರ ಮೇಲೆ. ಅವರೆಲ್ಲರೂ ಮತ್ತು ಅಪಪ್ರಚಾರ ಮಾಡೋರು ಅವ್ರದ್ದು ಒಂದು ಇದಿರ್ತ ಅವ್ರವ್ರು ಮಾಡ್ಕೋತ ಬರಲಿ. ಅವ್ರಿಗೆ ಅದಕ್ಕೆ ನಾವು ಇದು ಮಾಡ್ಬೇಕಿರೋದು ಡೆವಲಪ್ಮೆಂಟ್ ಮೂಲಕ ಉತ್ತರ ನಮ್ದು. ತಾವು ಭಾಷಣದಲ್ಲಿ ಒಂದು ವಿಷಯ ಪ್ರಸ್ತಾಪ ಮಾಡಿದ್ವಿ, ಈ ಅಪಪ್ರಚಾರದಿಂದ ಒಂದಿಷ್ಟು ಡಿಪಾಸಿಟ್ ಸಮಸ್ಯೆ ಆಯಿತು. ಬಟ್ ಈಗೆಲ್ಲ ಅಲ್ಲ, ಹಿಂದೆ ಅಂದ್ರೆ ನಾವು ಯಾರೂ ಬೋರ್ಡ್ ಇದ್ದಿದ್ದಿಲ್ಲ ಅವಾಗ ಇಲೆಕ್ಷನ್ ಟೈಮ್ನಲ್ಲಿ. ನವಂಬರ್ 10 ನಾವು ಚಾರ್ಜ್ ಏನು ತೊಗೊಂಡಿವ್ರಿ, ಅಲ್ಲಿಂದ ಸತತವಾಗಿ ನಮಗೆ ಇರ್ಕೋತಾ ಇದೆ. ಅಂದ್ರೆ ಬರೀ ಮೂರು ತಿಂಗಳ 10 ದಿವಸದಲ್ಲಿ ನೋಡಿ, 544 ಕೋಟಿ ಇವತ್ತಿಗೆ ಅಂದ್ರೆ 12ನೇ ತಾರೀಕು ನಾವು ತೆಗೆದ್ರೆ 544 ಕೋಟಿ ಹೆಚ್ಚಾಗಿದೆ. ಈಗ ಇದಕ್ಕೆ ಒಂದು PKPS ಅವ್ರ ಒಂದು ಡಿಮಾಂಡ್ ಇಟ್ಟಿದ್ರು ಕಳೆದ ಸಭೆಯಲ್ಲಿ. ಏನಂತಂದ್ರೆ ರೈತರ ಸಕ್ಕರೆ ಕಾರ್ಖಾನೆ ಬಿಲ್ಗಳನ್ನ PKPS ಮೂಲಕ ಪಾವತಿ ಮಾಡಿ ಅದು ಎಲ್ಲಿ ಸಾಧ್ಯ ಆದಲ್ಲಿ ಕೊಡ್ತೀವ್ರಿ. ಎಲ್ಲೆಲ್ಲಿ ಅದು ಯಾರ್ಯಾರಿಗೆ ಹೆಂಗೆ ಅನುಕೂಲ ಇದೆ ಹಂಗೆ ಕೊಡ್ತೀವಿ ನಾವು. ರೈತರದ್ದು ಅಲ್ಲಿ ಕನ್ಸಲ್ಟ್ ತೊಗೋತೀವಿ, ಅಥವಾ ಅವರಲ್ಲಿ ಫೈನಾನ್ಸ್ ಮಾಡಿದವ್ರು ಅವ್ರು ಅಲ್ಲಿ ಕೊಡ್ತಾರೆ, ಅದನ್ನು ಕೇಳ್ತೀವಿ. ಅದೇ ಎಲ್ಲನ ಏನು ಕೊಡಕ್ಕೆ ಬರೋದಲ್ಲ. ಮತ್ತು ನಮಗೇನು ಪೂರ್ತಿಯಾಗಿ ನಾವು ಬ್ಯಾಂಕ್ ಇಲ್ಲೇ ಹಾಕ್ರಪ್ಪ ಅಂತ ಹೇಳೋದು ಹಕ್ಕು ಇಲ್ಲ. ಸಕ್ಕರೆ ಕಾರ್ಖಾನೆಯವರು ರಿಕ್ವೆಸ್ಟ್ ಮಾಡ್ಬೋದು. ಇಲ್ಲ, ಎಲ್ಲರೂ ತೊಗೊಂಡಿಲ್ಲ. ನೀವು ತಪ್ಪು ಕಲ್ಪನೆ ಅದ, ಎಲ್ಲರೂ ತೊಗೊಂಡಿಲ್ಲ. ನಮ್ಮಲ್ಲಿ ಎಲ್ಲರೂ ತಿರುಗಿ ಹೋಗಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ. ಈಗ ನಾವು ಮತ್ತೆ ಕರಿತಾ ಇದ್ದೀವಿ, ಅವ್ರಿಗೆ ಕೊಡ್ತೀವಿ.